Hello everyone, welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ನಾವು ಕೇರಳದ ಇಶ್ಯೂ ಆಗಿರುವಂತಹ ಕೇರಳದಲ್ಲಿ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೇರಳದ ಹೊಸ ಗವರ್ಮೆಂಟ್ ಅಂದ್ರೆ ಇತ್ತೀಚೆಗೆ ಎಲೆಕ್ಷನ್ ಆಯ್ತಲ್ವಾ, ಆ ಎಲೆಕ್ಷನ್ ಇಂದ ಫಾರ್ಮ್ ಆದಂತಹ ಹೊಸ ಗವರ್ಮೆಂಟ್ ಏಜಿಂಗ್ ಪಾಪ್ಯುಲೇಷನ್ ಬಗ್ಗೆ ಹೊಸ ಪಾಲಿಸಿಯನ್ನ ತಗೋಬರ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ನಾವು ಏಜಿಂಗ್ ಪಾಪ್ಯುಲೇಷನ್ ಅಥವಾ ಡೆಮೋಗ್ರಫಿಕ್ ಡಿವಿಡೆಂಡ್ ಆಫ್ ಕೇರಳ ಜೊತೆಗೆ ಕೇರಳದಲ್ಲಿ ಯಾವ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತಗೊಂಡಿದ್ದಾರೆ ಇದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ, ಯಾಕೆ ಕೇರಳದಲ್ಲೇನೆ ಈ ತರ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಏಜಿಂಗ್ ಪಾಪ್ಯುಲೇಷನ್ 60ಕ್ಕಿಂತ ಹೆಚ್ಚು ವಯಸ್ಸಾಗಿರುವಂತಹ ಪಾಪ್ಯುಲೇಷನ್ ಕೇರಳದಲ್ಲೇನೆ ಯಾಕಿದೆ, ಭಾರತದ ಡೆಮೋಗ್ರಫಿಕ್ ಡಿವಿಡೆಂಡ್ ಹೇಗಿದೆ, ಟೋಟಲ್ ಫರ್ಟಿಲಿಟಿ ರೇಟ್ ಹೇಗಿದೆ, ಬೇರೆ ದೇಶಗಳಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಮೊದಲಿಗೆ ಈ ಒಂದು ಟಾಪಿಕ್ ಅನ್ನ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಅಥವಾ ಯಾವ್ಯಾವ ಟಾಪಿಕ್ಸ್ ಅಲ್ಲಿ ಆಡ್ ಮಾಡಬಹುದು ಅಂತ ಹೇಳಿದ್ರೆ, ಜನರಲ್ ಸ್ಟಡೀಸ್ ಪೇಪರ್ 1 ಅದನ್ನ ನೋಡೋದಕ್ಕಿಂತ ಮೊನ್ನೆ ಅಷ್ಟೇ ಎಕ್ಸಾಮ್ ಆಯ್ತು, ಆನ್ಸರ್ ಕೀ ಕೂಡ ರಿಲೀಸ್ ಆಯ್ತು. ಆನ್ಸರ್ ಕೀ ರಿಲೀಸ್ ಆದ್ಮೇಲೆ ನಮಗ್ ಗೊತ್ತಾಗಿದ್ದೇನು ಅಥವಾ ಎಕ್ಸಾಮ್ ಅಟೆಂಡ್ ಆದ್ಮೇಲೆ ನಮಗ್ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಸ್ಟಾಟಿಕ್ ಪೋರ್ಷನ್ ಒಂದೇ ಇದ್ರೆ ಸಾಕಾಗುದಿಲ್ಲ, ಅಲಾಂಗ್ ವಿತ್ ದಟ್ ಕರೆಂಟ್ ಅಫೇರ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಜಸ್ಟ್ ಸ್ಟಾಟಿಕ್ ಪೋರ್ಷನ್ ಇಟ್ಕೊಂಡ್ಬಿಟ್ಟು ನಾವು ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮಾಡ್ತೀವಿ, ಮೇನ್ಸ್ ಅನ್ನ ಕ್ಲಿಯರ್ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಸೊ ಈ ಒಂದು ಎಕ್ಸಾಮ್ ಪೇಪರ್ ಅನ್ನ ನೋಡಿದ ಮೇಲೆ ಅಕಾರ್ಡಿಂಗ್ ಟು ಅಸ್ UPSC ಗೆ ಬೇಕಾಗಿರೋದು ಬರೀ ನಾಲೆಡ್ಜಬಲ್ ಪರ್ಸನ್ ಮಾತ್ರ ಅಲ್ಲ, ಅಂದ್ರೆ ಬುಕ್ಕಿಶ್ ರಿಲೇಟೆಡ್ ಟಾಪಿಕ್ಸ್ ಗಳನ್ನ ತಿಳ್ಕೊಂಡಿರೋರು ಮಾತ್ರ ಬೇಕಾಗಿಲ್ಲ. ಎಮೋಷನಲಿ ಸ್ಟ್ರಾಂಗ್ ಅಂಡ್ ಆಲ್ಸೋ ಪ್ರತಿಯೊಂದು ಸಿಚುವೇಶನ್ ನ ಕೂಡ ಹ್ಯಾಂಡಲ್ ಮಾಡುವಂತಹ ಕೆಪಾಸಿಟಿ ಇರುವಂತಹ ಸ್ಟೂಡೆಂಟ್ಸ್ ಗಳನ್ನ UPSC ಸರ್ಚ್ ಮಾಡ್ತಾ ಇದೆ. ಸೊ ಇಫ್ ಯು ಆರ್ ಎಮೋಷನಲಿ ಸ್ಟ್ರಾಂಗ್ ಅಂಡ್ ಆಲ್ಸೋ ಯುವರ್ ಬ್ರೈನ್ ಇಸ್ ಅ ಕಾನ್ಸ್ಟಂಟ್ ಇನ್ ಸ್ಟೇಟ್ ಅಂಡ್ ನಿಮ್ಗೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಈಸಿ. ಸೊ ಯಾರೆಲ್ಲ UPSC ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಈ ಒಂದು ಕಾನ್ಸೆಪ್ಟ್ ಅನ್ನ ತಲೆಯಲ್ಲಿ ಇಟ್ಕೊಂಡು ಪ್ರಿಪೇರ್ ಆದ್ರೆ ಅದು ಬೆಸ್ಟ್ ಆಗತ್ತೆ. ಯಾಕಂದ್ರೆ ಜನರಲ್ ಸ್ಟಡೀಸ್ ಪೇಪರ್ 1 ಅಲ್ಲೇನೆ ಡಿಸಿಷನ್ ಮೇಕಿಂಗ್ ಅಂದ್ರೆ ಎಥಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಥಿಕ್ಸ್ ರಿಲೇಟೆಡ್ ಕ್ವಶನ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ UPSC ಸರ್ಚಿಂಗ್ ಫಾರ್ ದ ಮೆಂಟಲ್ ಸ್ಟೇಬಲ್ ಪೀಪಲ್ ಅಥವಾ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇರುವಂತಹ ಸ್ಟೂಡೆಂಟ್ಸ್ ಗಳನ್ನ UPSC ಸರ್ಚ್ ಮಾಡ್ತಾ ಇದೆ. ಸೊ ಇಟ್ಸ್ ನಾಟ್ ಆಲ್ ಅಬೌಟ್ ದ ಸ್ಟಾಟಿಕ್ ಪೋರ್ಷನ್, ಇಟ್ಸ್ ಆಲ್ ಅಬೌಟ್ ದ ಕರೆಂಟ್ ಅಫೇರ್ಸ್ ಅಲಾಂಗ್ ವಿತ್ ದ ಸ್ಟಾಟಿಕ್ ಪೋರ್ಷನ್. ಎನಿಹೌ UPSC ಪ್ರತಿ ಸಲ ಕೂಡ ಪ್ಯಾಟರ್ನ್ ಚೇಂಜ್ ಮಾಡಿ ಹೊಸ ಹೊಸ ಸರ್ಪ್ರೈಸಿಂಗ್ ನ ಕೊಡ್ತಾ ಇದೆ, ಕರೆಕ್ಟ್ ಅಲ್ಲ? ಅಂಡ್ ಲೆಂತಿ ಪೇಪರ್ ಅನ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಿದೆ. ಸೊ ಕರೆಂಟ್ ಅಫೇರ್ಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ನಾವ್ ಯಾವಾಗ ಮೇನ್ಸ್ ಪರ್ಸ್ಪೆಕ್ಟಿವ್, ಬಿಕಾಸ್ ಆಪ್ಷನ್ಸ್ ಗಳನ್ನ ನಾವು ಓದ್ತಾ ಹೋದ್ರೆ ಆ ಆಪ್ಷನ್ಸ್ ಗಳು ತುಂಬಾನೇ ಲೆಂತಿ ಇತ್ತು. ಸ್ಟೇಟ್ಮೆಂಟ್ಸ್ ಗಳನ್ನ ನಾವು ಓದ್ತಾ ಹೋದ್ರೆ ನಮ್ಗೆ ಮೇನ್ಸ್ ಗೆ ಪ್ರಿಪೇರ್ ಆದ್ರೆ ಆಟೋಮೆಟಿಕಲಿ ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮಾಡಬಹುದು ಅನ್ನೋಂತಹ ಒಂದು ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮು ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಿಗೆ ಹಾಗೆಯೇ ಮೇನ್ಸ್ಗೆ ಅಂಡ್ ಆಲ್ಸೋ ಡಿಸಿಷನ್ ಮೇಕಿಂಗ್ ಹೇಗೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುವಂತಹ ಪ್ರೋಗ್ರಾಮ್ ಆಗಿದೆ. ಸೊ ಈಗ ನಾವು ಸಿಂಗಲ್ಸ್ ಟಾಪಿಕ್ ಅನ್ನ ತಗೊಂಡು ಏನ್ ಮೇನ್ಸ್ ಮತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಲ್ವಾ, ಅದೇ ರೀತಿ ಜೂನ್ 1ನೇ ತಾರೀಕಿಂದ ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ನ ಅಡಿಯಲ್ಲೇನೆ ಹೊಸ ಕಾನ್ಸೆಪ್ಟ್ ಅನ್ನ ತಗೋ ಬರ್ತಾ ಇದೀವಿ. ಎವ್ರಿ ಡೇ ಯಾವ್ದೆಲ್ಲ ಕಾನ್ಸೆಪ್ಟ್ ಗಳು ನ್ಯೂಸ್ ಮತ್ತೆ ಟೈಮ್ಸ್ ಆಫ್ ಇಂಡಿಯಾ, ಅದ್ರ ಜೊತೆಗೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ, ಡೌನ್ ಟು ಅರ್ತ್ ಮ್ಯಾಗಝಿನ್, ಬಿಕಾಸ್ ಡೌನ್ ಟು ಅರ್ತ್ ಮ್ಯಾಗಝಿನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಬೋತ್ ಫಾರ್ geography ಅಂಡ್ ಫಾರ್ ದ ಎನ್ವಿರಾನ್ಮೆಂಟ್. ಸೊ ಅದ್ರ ಜೊತೆಗೆ ಗವರ್ಮೆಂಟ್ ಮಿನಿಸ್ಟ್ರೀಸ್ ವೆಬ್ಸೈಟ್ಸ್. ಸೊ ಇದಿಷ್ಟು ಕಾನ್ಸೆಪ್ಟ್ ಗಳನ್ನ ಅಥವಾ ಇಷ್ಟು ಮೆಟೀರಿಯಲ್ಸ್ ಗಳನ್ನ ಯೂಸ್ ಮಾಡಿ ಕರೆಂಟ್ ಅಫೇರ್ಸ್ ಡೈಲಿ ಕರೆಂಟ್ ಅಫೇರ್ಸ್ ಸೀರೀಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಿದೀವಿ. ಅಂಡ್ ಈಗ UPSC ಚೇರ್ ಪರ್ಸನ್ ಟ್ವೀಟ್ ಮಾಡಿದ್ದಾರೆ, ಏನು ಗವರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ಸ್ ಗಳನ್ನ ಮೆಟೀರಿಯಲ್ಸ್ ಗಳನ್ನ ನಾವು ಯೂಸ್ ಮಾಡಿ ಕ್ವಶನ್ ಪ್ರಿಪೇರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಸೊ ಮೇಜರ್ ಆಗಿ ಸೋರ್ಸ್ ಯಾವ್ದು ಬೇಕು ನಮ್ಗೆ, ಈ ಸೋರ್ಸಸ್ ಬೇಕು, ಕರೆಕ್ಟ್ ಅಲ್ಲ? ಸೊ 1ನೇ ತಾರೀಕಿಂದ ನಮ್ಮ ಚಾನೆಲ್ ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ 1ನೇ ತಾರೀಕಿಂದ ನಾವು ಹೊಸ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ನಿಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ
ಯಾವ್ದೆಲ್ಲ ಟಾಪಿಕ್ಸ್ ಗಳು ಇಂಪಾರ್ಟೆಂಟ್ ಅದನ್ನ ಪಿಕ್ ಮಾಡಿ ಅನಲೈಸ್ ನ ಮಾಡ್ಕೊಡ್ತಿದೀವಿ. ಸೊ ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಈಗ ಕೇರಳ ಮಾಡೆಲ್ ಆಫ್ ಏಜಿಂಗ್ ಪಾಪ್ಯುಲೇಷನ್ ಗೆ ಬಂದ್ರೆ, ಕೇರಳ ಮಾಡೆಲ್ ಅಲ್ಲಿ ಏಜಿಂಗ್ ಪಾಪ್ಯುಲೇಷನ್ ಯಾಕೆ ಜಾಸ್ತಿ ಆಗ್ತಾ ಇದೆ, ಇದನ್ನ ಯಾವ ಪೇಪರ್ ಅಲ್ಲಿ ನಾವು ಯೂಸ್ ಮಾಡ್ಬೇಕು? ಯಾಕಂದ್ರೆ ಡೆಮೋಗ್ರಫಿಕ್ ಡಿವಿಡೆಂಡ್ ಅಂದಿದ್ ಕೂಡಲೇ ಯಾವ ಪೇಪರ್ ಅಲ್ಲಿ ಯೂಸ್ ಮಾಡ್ಬೇಕು ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ, ಕರೆಕ್ಟಾ? ಸೊ ಇದನ್ನ ಯಾವ ಪೇಪರ್ ಅಲ್ಲಿ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಜನರಲ್ ಸ್ಟಡೀಸ್ ಪೇಪರ್ 1 ನಲ್ಲಿ ನಾವು ಯೂಸ್ ಮಾಡ್ಬೋದು. ಜನರಲ್ ಸ್ಟಡೀಸ್ ಪೇಪರ್ 1 ನಲ್ಲಿ ಪಾಪ್ಯುಲೇಷನ್ ಮತ್ತೆ ಅಸೋಸಿಯೇಟೆಡ್ ಇಶ್ಯೂಸ್ ಅಂತ ಇದೆ. ಸೊಸೈಟಿ ಅಂಡರ್ ಅಲ್ಲಿ ಪಾಪ್ಯುಲೇಷನ್ ಅಂಡ್ ಅಸೋಸಿಯೇಟೆಡ್ ಇಶ್ಯೂ, ಈ ಒಂದು ಕಾನ್ಸೆಪ್ಟಿನ ಅಡಿಯಲ್ಲಿ ಯೂಸ್ ಮಾಡಬಹುದು. ಹಾಗೆ ಜನರಲ್ ಸ್ಟಡೀಸ್ ಪೇಪರ್ 2 ಗೆ ಹೋದ್ರೆ ಸೋಷಿಯಲ್ ಜಸ್ಟಿಸ್ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬಹುದು. ಸೋಷಿಯಲ್ ಜಸ್ಟಿಸ್ ಎಸ್ಪೆಷಲಿ ವೆಲ್ಫೇರ್ ಸ್ಕೀಮ್ಸ್ ಅಂದ್ರೆ ವಲ್ನರಬಲ್ ಸೆಕ್ಷನ್ ಆಫ್ ದ ಸೊಸೈಟಿ, SC ST ವಿಮೆನ್ ಚಿಲ್ಡ್ರನ್ಸ್ ಇವರ ರಿಲೇಟೆಡ್ ನಮ್ಗೆ ಸ್ಕೀಮ್ಸ್ ಗಳು, ವಲ್ನರಬಲ್ ಸೆಕ್ಷನ್ ವೆಲ್ಫೇರ್ಗೆ ಸ್ಕೀಮ್ಸ್ ಗಳು ಬರುತ್ತಲ್ಲ, ಅದರಲ್ಲಿ ಸೋಷಿಯಲ್ ಜಸ್ಟಿಸ್ ಅನ್ನ ಯೂಸ್ ಮಾಡಬಹುದು. ನಂತರ ಅದೇ ಪೇಪರ್ ನ ಅಡಿಯಲ್ಲಿ ಗವರ್ನೆನ್ಸ್ ಇದೆಲ್ಲ, ಆ ಗವರ್ನೆನ್ಸ್ ಅಲ್ಲೂ ಕೂಡ ಈ ಟಾಪಿಕ್ ಅನ್ನ ಯೂಸ್ ಮಾಡಬಹುದು. ನಂತರ ಜನರಲ್ ಸ್ಟಡೀಸ್ ಪೇಪರ್ 3 ಗೆ ಹೋದ್ರೆ, ಜನರಲ್ ಸ್ಟಡೀಸ್ ಪೇಪರ್ 3 ಅಲ್ಲಿ ಇಂಡಿಯನ್ ಎಕಾನಮಿ ಇದೆಲ್ಲ, ಎಕಾನಮಿಯಲ್ಲಿ ಈ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬಹುದು. ಎಕಾನಮಿಯಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಡ್ ಮತ್ತೆ ಹ್ಯೂಮನ್ ಕ್ಯಾಪಿಟಲ್ ನ ಅಡಿಯಲ್ಲಿ ಯೂಸ್ ಮಾಡಬಹುದಾಗುತ್ತೆ. ಈ ರೀತಿ ಜನರಲ್ ಸ್ಟಡೀಸ್ 1, 2, 3 ಈ ಮೂರು ಕಾನ್ಸೆಪ್ಟ್ ಅಲ್ಲೂ ಕೂಡ ಈಗ ನಾವು ಓದ್ತಾ ಇರುವಂತಹ ಕೇರಳ ಏಜಿಂಗ್ ಕ್ರೈಸಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಕ್ಸಾಂಪಲ್ಸ್ ಆಗಿ ಯೂಸ್ ಮಾಡಬಹುದು. ಜೊತೆಗೆ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಲ್ಲೂ ಕೂಡ ಬೇರೆ ಬೇರೆ ಕಂಟ್ರೀಸ್ ಗಳಿಗೆ ಕಂಪೇರ್ ಮಾಡಿ ಕೂಡ ಭಾರತದ ಡೆಮೋಗ್ರಫಿಕ್ ಡಿವಿಡೆಂಡ್ ಬಗ್ಗೆ ಯೂಸ್ ಮಾಡೋದಕ್ಕೆ ಇದು ಬಹು ಮುಖ್ಯವಾದಂತಹ ಟಾಪಿಕ್. ನಂತರ ಈ ವಿಡಿಯೋದಲ್ಲಿ ನಾವು ಮ್ಯಾಕ್ರೋ ಎಕಾನಾಮಿಕ್ ಮತ್ತೆ ಸೋಶಿಯೋಲಾಜಿಕಲ್ ಟ್ರೆಂಡ್ ಅನ್ನ ಬ್ರೇಕ್ ಮಾಡ್ತಿದ್ದೀವಿ, ಕರೆಕ್ಟ್ ಅಲ್ವಾ? ಮ್ಯಾಕ್ರೋ ಎಕಾನಾಮಿಕ್ ಅಂದ್ರೆ ಇಲ್ಲಿ ನಾವು ಹ್ಯೂಮನ್ ಕ್ಯಾಪಿಟಲ್ ಮತ್ತೆ ಡೆಮೋಗ್ರಫಿಕ್ ಡಿವಿಡೆಂಡ್ ಬಗ್ಗೆ ನೋಡ್ತಾ ಇದೀವಿ. ಫಿನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ ಮಾತಾಡ್ತೀವಿ, ಕರೆಕ್ಟ್ ಅಲ್ಲ? ಸೋಷಿಯಲ್ ಟ್ರೆಂಡ್ ಯಾಕಂದ್ರೆ ವಲ್ನರಬಲ್ ಸೆಕ್ಷನ್ ಆಫ್ ದ ಸೊಸೈಟಿ ಬಗ್ಗೆ ಇಲ್ಲಿ ಇಂಪ್ಯಾಕ್ಟ್ ಆಗತ್ತೆ. ಹಾಗಾಗಿ ಇದರಲ್ಲಿ ಮ್ಯಾಕ್ರೋ ಎಕಾನಾಮಿಕ್ ಹಾಗೆ ಸೋಶಿಯಲಾಜಿಕಲ್ ಟ್ರೆಂಡ್ ಅನ್ನ ಬ್ರೇಕ್ ಡೌನ್ ಮಾಡಿಬಿಟ್ಟು ಭಾರತದ ಫ್ಯೂಚರ್ ಅನ್ನ ರೀಸ್ಟ್ರಕ್ಚರ್ ಮಾಡುವಂತಹ ಟಾಪಿಕ್ ಅಂತಾನೆ ಇದನ್ನ ಹೇಳ್ಬೋದಾಗತ್ತೆ. ಎನಿಹೌ ಕೇರಳದಲ್ಲಿ ಹೊಸ ಗವರ್ಮೆಂಟ್ ಫಾರ್ಮ್ ಆಗಿರೋದ್ರಿಂದ ಹಿಸ್ಟಾರಿಕಲಿ ಫಸ್ಟ್ ಟೈಮ್ ಡೆಡಿಕೇಟೆಡ್ ಇಂಡಿಪೆಂಡೆಂಟ್ ಒಂದು ಸ್ಕೀಮ್ ಅನ್ನ ಡೆವಲಪ್ ಮಾಡಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ, ಒಂದು ಡಿಪಾರ್ಟ್ಮೆಂಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಏಜಿಂಗ್ ಪಾಪ್ಯುಲೇಷನ್ ಗೋಸ್ಕರ. ಹಾಗಾಗಿ ಇದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಹುಮುಖ್ಯವಾದಂತಹ ಪಾರ್ಟ್ ಆಗಿದೆ. ಸೊ ಕೇರಳ ಏನಕ್ಕೆ ಈ ಒಂದು ರಾಡಿಕಲ್ ಅಡ್ಮಿನಿಸ್ಟ್ರೇಷನ್ ಸ್ಟೆಪ್ ಅನ್ನ ತಗೊಳ್ತಾ ಇದೆ, ಯಾಕೆ ಈ ರೀತಿಯಾದಂತಹ ಶಿಫ್ಟ್ ಆಯ್ತು ಕೇರಳದಲ್ಲಿ ಅಂತ ಹೇಳಿ ನೋಡೋಣ. ಬಿಕಾಸ್ ಕೇರಳದಲ್ಲಿ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಬೇರೆ ಸ್ಟೇಟ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ. ಫಾರ್ ಎಕ್ಸಾಂಪಲ್ ಬಿಹಾರ್ ಆಗಿರಬಹುದು ಅಥವಾ ಉತ್ತರ ಪ್ರದೇಶ ಆಗಿರಬಹುದು, ಮಹಾರಾಷ್ಟ್ರ ಆಗಿರಬಹುದು, ಈ ಸ್ಟೇಟ್ಸ್ ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಕೇರಳದಲ್ಲಿ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ. ಏಜಿಂಗ್ ಪಾಪ್ಯುಲೇಷನ್ ಅಂದ್ರೆ ಏನು? 60ಕ್ಕಿಂತ ಹೆಚ್ಚು ವಯಸ್ಸಾಗಿರುವಂತಹ ಪಾಪ್ಯುಲೇಷನ್ ನ ಸಂಖ್ಯೆ ಕೇರಳದಲ್ಲಿ ಜಾಸ್ತಿ ಇದೆ. ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ನೋಡ್ಕೊಂಡ್ರೆ ಲೈಕ್ ಯುರೋಪ್ ಕಂಟ್ರೀಸ್ ಆಗಿರಬಹುದು, ಜಪಾನ್, ಸೌತ್ ಕೊರಿಯಾ ದೇಶಗಳು, ಇವನ್ನ ನೋಡ್ಕೊಂಡ್ರೆ ಈ ದೇಶಗಳಲ್ಲಿ ಆಲ್ರೆಡಿ ಗ್ರೇ ಏರಿಯಾದಲ್ಲಿದೆ. ಗ್ರೇ ಏರಿಯಾ ಅಂತಂದ್ರೆ ಆಲ್ರೆಡಿ ಅವರು ಡೆಮೋಗ್ರಫಿಕ್ ಡಿವಿಡೆಂಟ್ ಅಲ್ಲಿ ಏಜಿಂಗ್ ಪಾಪ್ಯುಲೇಷನ್ ನ ಹೆಚ್ಚು ಹೊಂದಿರುವಂತಹ ದೇಶಗಳಾಗಿದೆ. ನಾವು ನ್ಯೂಸ್ ಅಲ್ಲಿ ನೋಡ್ಬೇಕಾದ್ರೆ ನಾವು ನೋಡಿರ್ತೀವಿ ಜಪಾನ್ ಅಲ್ಲಿ ಯೂತ್ಸ್ ಗಿಂತ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತ ಹೇಳಿ. ಅದಕ್ಕೋಸ್ಕರನೇ ಜಪಾನ್ ಆಗಿರಬಹುದು, ಚೀನಾದಲ್ಲಿ ಆಗಿರಬಹುದು, ಮನೆಗೊಂದು ಮಗು ಇರ್ಬೇಕು ಅಂತ ಹೇಳ್ಬಿಟ್ಟು ಸ್ಟೆಪ್ಸ್ ಗಳನ್ನ ತಗೊಳ್ತಾ ಇದ್ದಾರೆ, ಕರೆಕ್ಟ್ ಅಲ್ಲ? ಮುಂಚೆ ಪಾಪ್ಯುಲೇಷನ್ ಗ್ರೋತ್ ಅನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಸ್ಟೆಪ್ಸ್ ನ ತಗೋತಾ ಇದ್ರೆ, ಈಗ ಪಾಪ್ಯುಲೇಷನ್ ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಸ್ಟೆಪ್ಸ್ ಗಳನ್ನ ತಗೊಳ್ತಾ ಇದ್ದಾರೆ, ಎಸ್ಪೆಷಲಿ ಯೂತ್ ಪಾಪ್ಯುಲೇಷನ್. ಸೊ ಯಾಕೆ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳನ್ನ ಬರೀ ಕೇರಳ ಒಂದಲ್ಲ ಅಥವಾ ಭಾರತ ಒಂದಲ್ಲ, ಬೇರೆ ಬೇರೆ ದೇಶಗಳು ಕೂಡ ಫೇಸ್ ಮಾಡ್ತಿದೆ ಅಂತ ಹೇಳಿ ರೀಸನ್ಸ್ ಗಳನ್ನ ನೋಡ್ಕೊಳ್ಳೋಣ. ಓಲ್ಡ್ ಏಜ್ ಡಿಪೆಂಡೆನ್ಸಿ ರೇಷಿಯೋ ಅನ್ನ ನೋಡಿದ್ರೆ, ಓಲ್ಡ್ ಏಜ್ ಡಿಪೆಂಡೆನ್ಸಿ ರೇಷಿಯೋ ಅಂತ ಹೇಳಿದ್ರೆ 100 ವರ್ಕಿಂಗ್ ಪರ್ಸನ್ಸ್ ಗಳಿಗೆ ನಂಬರ್ ಆಫ್ ಏಜ್ಡ್ ಪರ್ಸನ್ ಎಷ್ಟು ಡಿಪೆಂಡೆನ್ಸಿ ಇದ್ದಾರೆ ಅಂತ ಹೇಳ್ತೀವಲ್ಲ, ಅದನ್ನ ಏಜ್ ಡಿಪೆಂಡೆನ್ಸಿ ರೇಷಿಯೋ ಅಂತ ಹೇಳಿ ಕರೀತೇವೆ. ಈ ರೀತಿಯಾದಂತಹ ಟರ್ಮ್ಸ್ ಗಳನ್ನ ಮೇನ್ಸ್ ಅಲ್ಲಿ ಯೂಸ್ ಮಾಡಿ, ಏಜ್ ಡಿಪೆಂಡೆನ್ಸಿ ರೇಷಿಯೋ. ಸೊ ಈ ಏಜ್ ಡಿಪೆಂಡೆನ್ಸಿ ರೇಷಿಯೋವನ್ನ ನೋಡಿದ್ರೆ
ಓಲ್ಡ್ ಏಜ್ ಡಿಪೆಂಡೆನ್ಸಿ ರೇಷಿಯೋ ಹೆಚ್ಚಾಗ್ತಾ ಇದೆ. ಯಾಕೆ ಹೆಚ್ಚಾಗ್ತಾ ಇದೆ? 2011ರಲ್ಲಿ ಓಲ್ಡ್ ಏಜ್ ಡಿಪೆಂಡೆನ್ಸಿ ರೇಷಿಯೋ ಬಂದ್ಬಿಟ್ಟು 19.61 ಇತ್ತು. 19.6% ಇತ್ತು. ಈಗ 2021ರಲ್ಲಿ ಅಂದ್ರೆ 2021ರ ಸಮಯಕ್ಕೆ ಎಷ್ಟಾಗಿದೆ ಅಂತ ಹೇಳಿದ್ರೆ 26.1%ಗೆ ಇನ್ಕ್ರೀಸ್ ಆಗಿದೆ. ಅಂಡ್ ಪ್ರಿಡಿಕ್ಟ್ ಮಾಡಿರೋ ಪ್ರಕಾರ 2031ಕ್ಕೆ ದಿಸ್ ಮೇ ಇನ್ಕ್ರೀಸ್ ಟು 34.3%. ಸೊ 34.3% ಅಂತ ಹೇಳಿದ್ರೆ ವಿಚ್ ಇಸ್ ನಾಟ್ ಅ ಲೆಸ್ ಅಲ್ಲ. ಸೊ 2011ನಲ್ಲಿ ಜಸ್ಟ್ 19.6 ಇದ್ದಿತ್ತು. 2031ರೊಳಗಡೆ 34.3% ಯಾಕೆ ಹೆಚ್ಚಾಗತ್ತೆ? ಪ್ರೊಜೆಕ್ಷನ್ ಗ್ರಾವಿಟಿನ ನೋಡಿದ್ರೆ ನೆಕ್ಸ್ಟ್ ಡೆಕೆಡ್ ಅಲ್ಲಿ 1 in every 3 ವರ್ಕಿಂಗ್ ಏಜ್ ಕೇರಳೈಟ್ಸ್ ಫಿನಾನ್ಷಿಯಲಿ ಮತ್ತೆ ಸೋಷಿಯಲಿ ಎಲ್ಡರ್ಲಿ ಡಿಪೆಂಡ್ ಆಗಿರ್ತಾರೆ. ಸೊ ಆಗ ಪ್ರತಿಯೊಬ್ಬ ಪರ್ಸನ್ ಮೇಲೂ ಕೂಡ ಫಿನಾನ್ಷಿಯಲ್ ಬರ್ಡನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪರ್ಸನ್ ಮೇಲೆ ಮಾತ್ರ ಅಲ್ಲ, ಅಲ್ಲಿ ಇರುವಂತಹ ಗವರ್ಮೆಂಟ್ ಮೇಲೂ ಕೂಡ ಫಿನಾನ್ಷಿಯಲ್ ಬರ್ಡನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಏಜ್ಡ್ ಪಾಪ್ಯುಲೇಷನ್ ವೀಕ್ ಆಗಿರ್ತಾರೆ, ಅದ್ರ ಜೊತೆಗೆ ಸೋಷಿಯಲಿ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ಅಂಡ್ ಅವರ ಬಾಡಿ ಕೂಡ ಅದಕ್ಕೆ ಸಪೋರ್ಟ್ ಅನ್ನ ಮಾಡ್ತಿರೋದಿಲ್ಲ ವರ್ಕ್ ಮಾಡೋದಕ್ಕೆ. ಸೊ ಹಾಗಾಗಿ ಡಿಪೆಂಡೆನ್ಸಿ ರೇಷಿಯೋ ಇಲ್ಲಿ ಜಾಸ್ತಿ ಆಗ್ತಾ ಬರ್ತಾ ಇದೆ. ಸೊ ಯಾಕೆ ಡಿಪೆಂಡೆನ್ಸಿ ರೇಷಿಯೋ ಜಾಸ್ತಿ ಆಗ್ತಾ ಇದೆ? ರೀಸನ್ಸ್ ಏನಿರಬಹುದು ಇದಕ್ಕೆ? ಕೇರಳ ಅಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ 1.35ಗೆ ಡಿಕ್ರೀಸ್ ಆಗಿದೆ. ಟೋಟಲ್ ಫರ್ಟಿಲಿಟಿ ರೇಟು 1.35ಗೆ ಡಿಕ್ರೀಸ್ ಆಗಿರೋದನ್ನ ನಾವು ನೋಡ್ಬೋದಾಗತ್ತೆ. ಅದರಲ್ಲಿ ಭಾರತದ ಟೋಟಲ್ ಫರ್ಟಿಲಿಟಿ ರೇಟ್ ಬಂದ್ಬಿಟ್ಟು 1.9 ಇದೆ. ಸೊ ಬರ್ತ್ ರೇಟ್ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಯಂಗ್ ಪೀಪಲ್ ಜನರೇಷನ್ ಅಥವಾ ಯಂಗ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಇದರಿಂದ ಎಲ್ಡರ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ, ಯಂಗ್ ಪಾಪ್ಯುಲೇಷನ್ ಡಿಕ್ರೀಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ನಂತರ ರೈಸಿಂಗ್ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಇದು ಮೊದಲನೆಯ ರೀಸನ್ ಆದ್ರೆ ಟೋಟಲ್ ಫರ್ಟಿಲಿಟಿ ರೇಟು ಮೊದಲನೆಯ ರೀಸನ್ ಆದ್ರೆ ಎರಡನೆಯ ರೀಸನ್ ಬಂದ್ಬಿಟ್ಟು ಸ್ಕೈ ರಾಕೆಟಿಂಗ್ ಲಾಂಗಿಟಿವಿಟಿ ಅಂದ್ರೆ ರೈಸಿಂಗ್ ಲೈಫ್ ಎಕ್ಸ್ಪೆಕ್ಟೆನ್ಸಿ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಏನು? ಅವರ ಜೀವನದ ಅಥವಾ ಜೀವನ ಅವಧಿ ಜಾಸ್ತಿ ಆಗ್ತಿರೋದು. ಜೀವನಾವಧಿ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಡೆತ್ ರೇಟ್ ಕಡಿಮೆ ಆಗ್ತಿದೆ ಅಂತ ಅರ್ಥ ಅಲ್ವಾ? ಸೊ ಯಾಕೆ ಡೆತ್ ರೇಟ್ ಕಡಿಮೆ ಆಗ್ತಾ ಇದೆ ಭಾರತದಲ್ಲಿ? ಡೆತ್ ರೇಟ್ ಯಾಕೆ ಕಡಿಮೆ ಆಗ್ತದೆ ಅಂದ್ರೆ ಭಾರತದಲ್ಲಿ ಟೆಕ್ನಾಲಜಿ ಇನ್ಕ್ರೀಸ್ ಆಗ್ತಾ ಇದೆ, ಹೆಲ್ತ್ ಕೇರ್ ಫೆಸಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದೆಲ್ಲದರಿಂದ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತಿದೆ. ವಿಮೆನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ 78.4 ಇಯರ್ಸ್ ಆದ್ರೆ ಮೆನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ 71.9. ಸೊ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತಾ ಇರೋದನ್ನ ನಾವು ನೋಡಬಹುದಾಗುತ್ತೆ. ವಿಚ್ ಮೀನ್ಸ್ ಕೇರಳ ಪೀಪಲ್ ಆರ್ ಲಿವಿಂಗ್ ಲಾಂಗರ್. ನಾಟ್ ಓನ್ಲಿ ಕೇರಳ, ಭಾರತದ ಪೀಪಲ್ ಕೂಡ ಲಿವಿಂಗ್ ಲಾಂಗರ್ ವಿಚ್ ಇನ್ಕ್ರೀಸ್ ದ ಎಲ್ಡರ್ ಪಾಪ್ಯುಲೇಷನ್. ನ್ಯೂಟ್ರಿಷನ್ ಫುಡ್ ಸಿಗ್ತಿರೋದ್ರಿಂದ ಇರ್ಬೋದು, ಹೆಲ್ತ್ ಫೆಸಿಲಿಟೀಸು, ಇಮಿಡಿಯೇಟ್ ಹೆಲ್ತ್ ಕೇರ್ ಸೆಂಟರ್ಸ್ಗಳು, ಈ ತರ ಫೆಸಿಲಿಟಿ ಸಿಗ್ತಾ ಇರೋದ್ರಿಂದ ಈ ರೀತಿಯಾದಂತಹ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತದೆ. ಹಂಗಂತ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಆಗ್ತಾ ಇರೋದು ಪ್ರಾಬ್ಲಮ್ ಅಂತ ಅಲ್ಲ, ಇಟ್ ಈಸ್ ಗುಡ್. ಬಟ್ ಇದರಿಂದ ಏನಾಗ್ತದೆ, ಬಟ್ ನಾವ್ ಏನ್ ಮಾಡ್ತಿದೀವಿ, ಫರ್ಟಿಲಿಟಿ ರೇಟ್ ನ ಡಿಕ್ರೀಸ್ ಮಾಡ್ತಿದೀವಿ, ಲೈಫ್ ಎಕ್ಸ್ಪೆಕ್ಟೆನ್ಸಿಯನ್ನ ಇನ್ಕ್ರೀಸ್ ಮಾಡ್ತಿದೀವಿ. ಬಟ್ ಇದರಿಂದ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಯಂಗ್ ಪೀಪಲ್ ಡಿಕ್ರೀಸ್ ಆಗ್ತಾ ಇದ್ದಾರೆ. ಜೊತೆಗೆ ಲಾರ್ಜ್ ಸ್ಕೇಲ್ ಔಟ್ ಮೈಗ್ರೇಷನ್ ಆಫ್ ವರ್ಕಿಂಗ್ ಏಜ್, ಔಟ್ ಮೈಗ್ರೇಷನ್ ಜಾಸ್ತಿ ಆಗ್ತಾ ಇರೋದನ್ನ ನಾವು ಕಾಣಬಹುದಾಗತ್ತೆ. ಯಾಕೆ ಔಟ್ ಮೈಗ್ರೇಷನ್ ಜಾಸ್ತಿ ಆಗ್ತದೆ? ಎಸ್ಪೆಷಲಿ ಕೇರಳಂ ಅಲ್ಲಿ ಯಾಕೆ ಔಟ್ ಮೈಗ್ರೇಷನ್ ಜಾಸ್ತಿ ಆಗ್ತಾ ಇದೆ? ಕೇರಳದಲ್ಲಿ ಅಲ್ಲೇ ಭಾರತದಲ್ಲೇ ಇದ್ದು ಕೆಲಸವನ್ನ ಮಾಡೋದಕ್ಕಿಂತ ಬೇರೆ ದೇಶಗಳಿಗೆ ಹೋಗಿ ಕೆಲಸವನ್ನ ಮಾಡ್ತಿರುವಂತಹ ವರ್ಕಿಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಕೇರಳ ಮೋರ್ ಪಾಪ್ಯುಲೇಷನ್ ಎಸ್ಪೆಷಲಿ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಅಬ್ರಾಡ್ಗೆ ಮೈಗ್ರೇಟ್ ಆಗ್ತಿರೋದನ್ನ ನಾವು ನೋಡಬಹುದಾಗತ್ತೆ. ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಇವರೆಲ್ಲ ಜಾಸ್ತಿ ವೆಸ್ಟ್ ಏಷ್ಯಾ ಕಡೆಗೆ ಮೂವ್ ಆಗ್ತಾ ಇದ್ದಾರೆ. ವೆಸ್ಟ್ ಏಷ್ಯಾ ಕಂಟ್ರೀಸ್ ಗಳಿಗೆ ಮೂವ್ ಆಗ್ತಿರೋದನ್ನ ನೋಡಬಹುದಾಗತ್ತೆ. ಕೇರಳ ಇಂದ ವೆಸ್ಟ್ ಏಷ್ಯಾ ಅಲ್ಲದೆ ನಾನ್ ವೆಸ್ಟ್ ಏಷ್ಯಾ ಕಡೆಗೆ ಮೂವ್ ಆಗ್ತಿದಾರಲ್ಲ, ನಾನ್ ವೆಸ್ಟ್ ಏಷ್ಯನ್ ಕಂಟ್ರೀಸ್ ಗಳಿಗೆ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಮೈಗ್ರೇಟ್ ಆಗ್ತಿದೆ ಅಲ್ಲ, ಅವರು ಪರ್ಮನೆಂಟ್ ಆಗಿ ಅಲ್ಲೇ ಸೆಟಲ್ ಆಗ್ತಿದ್ದಾರೆ. ಇದರಿಂದ ಅವರ ಪೇರೆಂಟ್ಸ್ ಗಳು ಏಜ್ಡ್ ಪಾಪ್ಯುಲೇಷನ್ ಮಾತ್ರ ಕೇರಳದಲ್ಲಿ ಉಳ್ಕೋತಾ ಇದೆ, ಯಂಗ್ ಜನರೇಷನ್ ಅಲ್ಲೇ ಹೋಗಿ ಸೆಟ್ಲ್ ಆಗ್ತಿದೆ. ಇದೇ ತರ ವೆಸ್ಟ್ ಏಷ್ಯಾಗೆ ಮೈಗ್ರೇಟ್ ಆಗಿರೋರಲ್ಲಿ ಅವರ ವರ್ಕಿಂಗ್ ಪೀರಿಯಡ್ ಏನಿದೆ ಅದಷ್ಟು ಪೀರಿಯಡ್ ಅಲ್ಲಿ ಎಲ್ಲಿ ಕೆಲಸ ಮಾಡ್ತಿರ್ತಾರೆ, ಕಂಪ್ಲೀಟ್ ವರ್ಕಿಂಗ್ ಇಯರ್ಸ್ ಆದ್ಮೇಲೆ ಮತ್ತೆ ಭಾರತಕ್ಕೆ ರಿಟರ್ನ್ ಆಗ್ತಾರೆ, ಕೇರಳಗೆ ರಿಟರ್ನ್ ಆಗ್ತಿದ್ದಾರೆ.
ಅಗೇನ್ ದಿಸ್ ಇಸ್ ಆಲ್ಸೋ ಇನ್ಕ್ರೀಸ್ ದ ಎಲ್ಡರ್ ಪಾಪ್ಯುಲೇಷನ್ ಅಗೇನ್. ಮೀನ್ಸ್ ಕೇರಳ ಅಲ್ಲಿ ಡಬಲ್ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ, ವಿಚ್ ಇಸ್ ನಥಿಂಗ್ ಬಟ್ ಡಬಲ್ ಏಜಿಂಗ್ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಇದೆ ಕೇರಳದಲ್ಲಿ. ಕರೆಕ್ಟ್ ಅಲ್ಲ? 2023 ಭಾರತದ ಏಜಿಂಗ್ ರಿಪೋರ್ಟ್ ಪ್ರಕಾರ ಕೇರಳದ 17.5% ರೂರಲ್ ಪಾಪ್ಯುಲೇಷನ್ 60 ಅಥವಾ 60 ವರ್ಷಕ್ಕಿಂತ ಹೆಚ್ಚಿನ ಏಜಿಂಗ್ ಪಾಪ್ಯುಲೇಷನ್ ಹೊಂದಿದೆ. ಅಂದ್ರೆ ರೂರಲ್ ಏರಿಯಾಸ್ ಅಲ್ಲಿ 17.5% ಏಜಿಂಗ್ ಪಾಪ್ಯುಲೇಷನ್ ಹೊಂದಿದೆ. ಅರ್ಬನ್ ಏರಿಯಾಸ್ ಅಲ್ಲಿ 15.4% ಏಜಿಂಗ್ ಪಾಪ್ಯುಲೇಷನ್ ಹೊಂದಿದೆ ಕೇರಳ. ಇನ್ನ ಫೆಮಿನೈಸೇಷನ್ ಬಗ್ಗೆ ನೋಡಿದ್ರೆ, ಫೆಮಿನೈಸೇಷನ್ ಆಫ್ ಏಜಿಂಗ್ ಪಾಪ್ಯುಲೇಷನ್ ಅಲ್ಲಿ ವಿಮೆನ್ ಏಜ್ಡ್ ಪಾಪ್ಯುಲೇಷನ್ ಕೇರಳದಲ್ಲಿ ಸಿಗ್ನಿಫಿಕೆಂಟ್ ಆಗಿ ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ಬೋದಾಗತ್ತೆ ಡ್ಯಾನ್ ಮ್ಯಾನ್. ಇನ್ನು ಸೆಕ್ಸ್ ರೇಷಿಯೋವನ್ನ ನೋಡ್ಕೊಂಡ್ರೆ 1651 ವಿಮೆನ್ಗೆ 1000 ಮೆನ್ ಇದ್ದಾರೆ. ಸೊ ಸೆಕ್ಸ್ ರೇಷಿಯೋ ಕೂಡ ಜಾಸ್ತಿ ಇದೆ, ವಿಮೆನ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂತ ಅರ್ಥ. ಇನ್ನ ವಿಧವೆಯರು ಅಥವಾ ವಿಡೋಸ್ ಗಳನ್ನ ನೋಡಿದ್ರೆ ವಿಧವೆಯರ ಸಂಖ್ಯೆ ಕೂಡ ಹೆಚ್ಚಾಗಿರೋದನ್ನ ಕಾಣಬಹುದಾಗುತ್ತೆ ವಿತೌಟ್ ಅಡೆಕ್ವೇಟ್ ಸೋಷಿಯಲ್ ಆರ್ ಫಿನಾನ್ಷಿಯಲ್ ಸಪೋರ್ಟ್. ಸೊ ಇಲ್ಲಿ ಏಜಿಂಗ್ ಪಾಪ್ಯುಲೇಷನ್ ಮಾತ್ರ ಅಲ್ಲ, ವಿಡೋಸ್ ಆಗಿರಬಹುದು ಅಥವಾ ಅನ್ಎಂಪ್ಲಾಯ್ಸ್ ಆಗಿರ್ಬೋದು, ಇದೆಲ್ಲದರಿಂದ ಕೂಡ ಕೇರಳದಲ್ಲಿ ಫಿನಾನ್ಷಿಯಲ್ ಬರ್ಡನ್ ಹೆಚ್ಚಾಗ್ತಾ ಇರೋದನ್ನ ನಾವು ಕಾಣಬಹುದಾಗುತ್ತೆ. ಯಾಕೆ ಈ ತರ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ? ಅದಕ್ಕೆ ನಮಗೆ ಉತ್ತರ ಸಿಕ್ತು. ಸೊ ಏಜಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರೋದನ್ನ ಯಾವ ರೀತಿ ಮಿಟಿಗೇಟ್ ಮಾಡಬಹುದು ಅಥವಾ ಸೋಷಿಯಲಿ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಯಾವ ರೀತಿ ಸ್ಟೆಪ್ಸ್ ಗಳನ್ನ ಕೇರಳ ತಗೊಂಡ್ಬಂದಿದೆ ಅನ್ನೋದನ್ನ ನೋಡ್ಕೊಳ್ಳೋಣ. ಕೇರಳ ಆಲ್ರೆಡಿ ಕೆಲವು ಸ್ಟೆಪ್ಸ್ ಗಳನ್ನ ತಗೊಂಡ್ಬಂದಿದೆ. ಮೇಜರ್ಲಿ 2025 ಸ್ಟೇಟ್ ಎಲ್ಡರ್ಲಿ ಕಮಿಷನ್ 2025 ಸ್ಟೇಟ್ ಎಲ್ಡರ್ಲಿ ಕಮಿಷನ್ ಇದು ಇಂಪಾರ್ಟೆಂಟ್. ಇದನ್ನ ಫಾರ್ಮ್ ಮಾಡಿದೆ, ಏನಕ್ಕೋಸ್ಕರ ಫಾರ್ಮ್ ಮಾಡಿದೆ ಅಂತ ಹೇಳಿದ್ರೆ ಇದೊಂದು ಸೀನಿಯರ್ ಸಿಟಿಸನ್ಸ್ ಗಳ ರೈಟ್ಸ್ ಹಾಗೆಯೇ ವೆಲ್ಫೇರ್ಗೆ ತಂದಿರುವಂತಹ ಮೊದಲ ಕ್ವಾಸಿ ಜುಡಿಷಿಯಲ್ ಫೋರಂ. ಸೊ ಇದೊಂದು ಕ್ವಾಸಿ ಜುಡಿಷಿಯಲ್ ಫೋರಂ. ಸೊ ಈ ಕ್ವಾಸಿ ಜುಡಿಷಿಯಲ್ ಫೋರಮ್ ಸೀನಿಯರ್ ಸಿಟಿಸನ್ಸ್ ಗಳಿಗಿರುವಂತಹ ರೈಟ್ಸ್ ಹಾಗೆಯೇ ಅವರ ವೆಲ್ಫೇರ್ಗೋಸ್ಕರ ತಂದಿರುವಂತಹ ಪ್ರೋಗ್ರಾಮ್. ನೆಕ್ಸ್ಟ್ ವಯೋಮಿತ್ರ. ವಯೋ ಅಂದ್ರೇನು? ವಯಸ್ಸು. ಮಿತ್ರ ಅಂದ್ರೇನು? ಫ್ರೆಂಡ್ಸ್. ಕರೆಕ್ಟಾ? ಸೊ ಇದೊಂದು ಮೊಬೈಲ್ ಮೆಡಿಕಲ್ ಕೇರ್ ಪ್ರೋಗ್ರಾಮ್. ಇದರಿಂದ ಕೇರಳದಲ್ಲಿ ಇರುವಂತಹ ಎಲ್ಡರ್ ಪಾಪ್ಯುಲೇಷನ್ಗೆ ಅವರ ಮನೆಗೆ ಹೋಗ್ಬಿಟ್ಟು ಹೆಲ್ತ್ ಕೇರ್ ಅನ್ನ ಪ್ರೊವೈಡ್ ಮಾಡ್ತಿದೆ, ಮೆಡಿಕಲ್ ಅಸಿಸ್ಟೆನ್ಸ್ ನ ಕೊಡೋದಕ್ಕೋಸ್ಕರ ತಂದಿರುವಂತಹ ಸ್ಟೆಪ್. ನಂತರ ಸಮಯಪ್ರಭ ಇದೊಂದು ಸೀನಿಯರ್ ಸಿಟಿಸನ್ಸ್ ಗಳ ಡೇ ಕೇರ್ ಗೋಸ್ಕರ ತಂದಿರುವಂತಹ ಇನಿಷಿಯೇಟಿವ್. ನೆಕ್ಸ್ಟ್ ಕೇರಳ ಕೇರ್ ಪ್ಯಾಲಿಯೇಟಿವ್ ಗ್ರಿಡ್. ಇದನ್ನ ಡಿಜಿಟಲ್ ಯೂನಿವರ್ಸಿಟಿ ಕೇರಳ ಜೊತೆ ಕೊಲಾಬರೇಷನ್ ಮಾಡಿ ಪ್ರಿಪೇರ್ ಮಾಡಲಾಗಿದೆ. ಇದರಲ್ಲಿ 1387 ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ 1227 NGOs ಗಳು ಇನ್ವಾಲ್ವ್ ಆಗಿವೆ. ಕರೆಂಟ್ಲಿ ಈ ಒಂದು ಗ್ರಿಡ್ ಪ್ರೋಗ್ರಾಮ್ ಇಂದ 1.5 lakh ಎಲ್ಡರ್ ಪಾಪ್ಯುಲೇಷನ್ಗೆ ಹೆಲ್ಪ್ ಆಗ್ತಾ ಇದೆ. ನಂತರ ಪೆನ್ಷನ್ ಬೇಸ್ ಲೈನ್ ವೆಲ್ಫೇರ್ ಪೆನ್ಷನ್ ಸ್ಕೀಮ್ಸ್ ಗಳನ್ನ ಕವರೇಜಸ್ ಗಳನ್ನ ತಗೊಂಡ್ಬರ್ತಿದೆ. ಇದರಿಂದ ಅರೌಂಡ್ 75% ಆಫ್ ದ ಎಲ್ಡರ್ ಪಾಪ್ಯುಲೇಷನ್ಸ್ಗೆ ಹೆಲ್ಪ್ ಆಗ್ತಾ ಇದೆ. ಈ ರೀತಿಯಾದಂತಹ ಪ್ರೋಗ್ರಾಮ್ಸ್ ಗಳನ್ನ ಕೇರಳ ತಗೊಂಡ್ಬರ್ತಾ ಇದೆ ಏಜಿಂಗ್ ಪಾಪ್ಯುಲೇಷನ್ಸ್ಗೆ ಸಪೋರ್ಟ್ ಅನ್ನ ಮಾಡೋದಕ್ಕೋಸ್ಕರ. ಅವರ ಫಿನಾನ್ಷಿಯಲ್ ಇನ್ಸ್ಟೆಬಿಲಿಟಿಯನ್ನ ಬ್ಯಾಲೆನ್ಸ್ ಮಾಡಿ ಸ್ಟೇಟ್ ಮೇಲೆ ಇರುವಂತಹ ಬರ್ಡನ್ ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಅಥವಾ ಡಿಪೆಂಡೆನ್ಸಿ ರೇಷಿಯೋವನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಈ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ಕೇರಳ ತಗೊಬಂದಿದೆ. ಕೇರಳದ ಡೆಮೋಗ್ರಫಿಯಿಂದ ಈಗ ಭಾರತದ ಡೆಮೋಗ್ರಫಿಗೆ ಶಿಫ್ಟ್ ಆಗೋಣ. ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಇವರು ಕೊಟ್ಟಿರುವಂತಹ ರಿಪೋರ್ಟ್ ಪ್ರಕಾರ, ಸ್ಟಾಟಿಸ್ಟಿಕಲ್ ರಿಪೋರ್ಟ್ ಪ್ರಕಾರ 2024 ರಿಪೋರ್ಟ್ ಇದು, ಭಾರತದ ಫರ್ಟಿಲಿಟಿ ರೇಟ್ 1.9ಗೆ ಡಿಕ್ರೀಸ್ ಆಗಿದೆ. ಬಿಲೋ ರಿಪ್ಲೇಸ್ಮೆಂಟ್ ರೇಷಿಯೋ ಲೆವೆಲ್ ಬಂದ್ಬಿಟ್ಟು 2.1. ಸೊ ಏನು ಟೋಟಲ್ ಫರ್ಟಿಲಿಟಿ ರೇಟ್? ಫಸ್ಟ್ ಇಂದ ಕೂಡ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳ್ತಿದ್ದೇನೆ. ಸೊ ಎಕ್ಸಾಕ್ಟ್ಲಿ ವಾಟ್ ಇಸ್ ಟೋಟಲ್ ಫರ್ಟಿಲಿಟಿ ರೇಟ್? ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳಿದ್ರೆ ವಿಮೆನ್ ಅವರ ಲೈಫ್ ಟೈಮ್ ಅಲ್ಲಿ ಆವರೇಜ್ ನಂಬರ್ ಆಫ್ ಚಿಲ್ಡ್ರನ್ಸ್ಗೆ ಎಷ್ಟು ಬರ್ತನ ಕೊಡಲಾಗುತ್ತೆ ಅದನ್ನ ಟೋಟಲ್ ಫರ್ಟಿಲಿಟಿ ರೇಟ್ ಅಂತ ಹೇಳಿ ಕರಿತೇವೆ. ಇನ್ನ ರಿಪ್ಲೇಸ್ಮೆಂಟ್ ಲೆವೆಲ್ ಅಂದ್ರೆ ಏನು? ರಿಪ್ಲೇಸ್ಮೆಂಟ್ ಲೆವೆಲ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ಅಲ್ಲ,
ರಿಪ್ಲೇಸ್ಮೆಂಟ್, ಎಷ್ಟು ರೇಟ್ ಆಫ್ ಪಾಪ್ಯುಲೇಷನ್ ರಿಪ್ಲೇಸ್ ಆಗ್ತಿದೆ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್, ಇದನ್ನ ರಿಪ್ಲೇಸ್ಮೆಂಟ್ ಲೆವೆಲ್ ಅಂತ ಹೇಳಿ ಕರೀತೇವೆ. ಸೊ ಇದೆರಡೂ ಟರ್ಮ್ ಕೂಡ ಇಂಪಾರ್ಟೆಂಟ್. ಟೋಟಲ್ ಫರ್ಟಿಲಿಟಿ ರೇಟು ಜೊತೆಗೆ ರಿಪ್ಲೇಸ್ಮೆಂಟ್ ಲೆವೆಲ್ ಎರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ ಯಾಕೆ ಡಿಕ್ರೀಸ್ ಆಗ್ತಾ ಇದೆ? ಇದಕ್ಕೆ ತುಂಬಾನೇ ರೀಸನ್ಸ್ ಗಳಿದೆ. ಸೆವರಲ್ ಇಂಟರ್ ಕನೆಕ್ಟೆಡ್ ಫ್ಯಾಕ್ಟರ್ಸ್ ಗಳು ಕಾರಣವಾಗುತ್ತೆ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಮೊದಲನೇದಾಗಿ ರ್ಯಾಪಿಡ್ ಅರ್ಬನೈಸೇಷನ್. ರ್ಯಾಪಿಡ್ ಅರ್ಬನೈಸೇಷನ್ ಇದರಿಂದ ಲಾರ್ಜ್ ಫ್ಯಾಮಿಲೀಸ್ ಗಳ ಎಕನಾಮಿಕ್ ಯುಟಿಲಿಟಿ ರಿಡ್ಯೂಸ್ ಆಗ್ತಾ ಬರುತ್ತೆ. ನಂತರ ಎರಡನೇದಾಗಿ ಬೆಟರ್ ಎಜುಕೇಶನ್, ಎಸ್ಪೆಷಲಿ ವಿಮೆನ್ ಎಜುಕೇಶನ್. ವಿಮೆನ್ ಎಜುಕೇಶನ್ ಜಾಸ್ತಿ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಬೇಗ ಸೆಟಲ್ ಆಗೋದನ್ನ ಅಂದ್ರೆ ಫಸ್ಟ್ ಲೈಫ್ ಸೆಟಲ್ಮೆಂಟ್, ನೆಕ್ಸ್ಟ್ ಅದಾದ್ಮೇಲೆ ಮ್ಯಾರೇಜ್ ಮತ್ತೆ ಚಿಲ್ಡ್ರನ್ ಅನ್ನೋದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಮದುವೆ ಡಿಲೇ ಆಗ್ತಿದೆ, ಇದರಿಂದ ಫರ್ಟಿಲಿಟಿ ರೇಟ್ ಡಿಕ್ರೀಸ್ ಆಗ್ತದೆ. ಕೆಲವರು ಕಡಿಮೆ ಮಕ್ಕಳು ಅಥವಾ ನೋ ಚೈಲ್ಡ್ ಅನ್ನುವಂತಹ ಕಾನ್ಸೆಪ್ಟ್ ಕಡೆಗೆ ಮೂವ್ ಆಗ್ತಾ ಇರೋದನ್ನ ನಾವು ಕಾಣಬಹುದಾಗುತ್ತೆ. ನೆಕ್ಸ್ಟ್, ಮುಂಚೆ ಕಾಂಟ್ರಾಸೆಪ್ಷನ್ ಆಕ್ಸೆಸ್ ಅಷ್ಟಿರಲಿಲ್ಲ, ಬಟ್ ಈಗ ಗವರ್ಮೆಂಟ್ ಸ್ಕೀಮ್ಸ್ ಗಳ ಮೂಲಕ ಕಾಂಟ್ರಾಸೆಪ್ಷನ್ ಆಕ್ಸೆಸ್ ಇಂಪ್ರೂವ್ ಆಗಿರೋದನ್ನ ಕಾಣಬಹುದಾಗುತ್ತೆ. ಫ್ಯಾಮಿಲಿ ಪ್ಲಾನಿಂಗ್ ಚಾಯ್ಸಸ್ ಕೂಡ ಇನ್ಕ್ರೀಸ್ ಆಗಿದೆ. ಸೊ ಇದರಿಂದ ಮಕ್ಕಳುಗಳು ಅಂದ್ರೆ ಬರ್ತ್ ಕೊಡೋದನ್ನ ಬರ್ತ್ ರೇಟು ಡಿಕ್ರೀಸ್ ಆಗ್ತಾ ಇದೆ ಭಾರತದಲ್ಲಿ. ನಂತರ ಲಿವಿಂಗ್ ಕಾಸ್ಟ್ ಕೂಡ ರೈಸ್ ಆಗ್ತದೆ, ಹಾಗೆ ಆಸ್ಪಿರೇಷನ್ ಕೂಡ ಚೇಂಜ್ ಆಗ್ತಾ ಇದೆ. ಇದರಿಂದ ಸ್ಮಾಲರ್ ಫ್ಯಾಮಿಲೀಸ್ ಗಳ ಚೂಸ್ ಕೂಡ ಲೈಕ್ ಚಿಲ್ಡ್ರನ್ಸ್ ಅಥವಾ ಕಂಫರ್ಟ್ ಲೈಫ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಿದೆ. ನೆಕ್ಸ್ಟ್, ಬೆಟರ್ ಹೆಲ್ತ್ ಕೇರ್ ಫೆಸಿಲಿಟಿ, ಇದರಿಂದ ಇನ್ಫ್ಯಾಂಟ್ ಮಾರ್ಟಲಿಟಿ ರೇಟ್ ರೆಡ್ಯೂಸ್ ಆಗ್ತಿರೋದನ್ನ ನಾವು ಕಾಣಬಹುದಾಗುತ್ತೆ. ಭಾರತದ ಮೀಡಿಯನ್ ಏಜ್ 29.2 ಇಯರ್ಸ್, ಚೀನಾದು 40.2 ಅಂಡ್ ಯುರೋಪ್ ಆಲ್ರೆಡಿ ಗ್ರೇ ಏರಿಯಾದಲ್ಲಿದೆ, ಅಂದ್ರೆ ಕಂಪ್ಲೀಟ್ ಆಗಿ ಏಜಿಂಗ್ ಪಾಪ್ಯುಲೇಷನ್ ಹೊಂದಿದೆ. 370 to 380 ಮಿಲಿಯನ್ ಯೂತ್ಸ್ 15ರಿಂದ 29 ವಯಸ್ಸಿನವರು. ಓವರ್ 65% ಆಫ್ ಅವರ್ ಸಿಟಿಸನ್ಸ್ ಆರ್ ಅಂಡರ್ 35 ಇಯರ್ ಓಲ್ಡ್. ಭಾರತದಲ್ಲಿ ಆಲ್ರೆಡಿ ಪಾಪ್ಯುಲೇಷನ್ ರ್ಯಾಪಿಡ್ ಆಗಿ ಇನ್ಕ್ರೀಸ್ ಆಗಿದೆ, ಬಟ್ ಈಗ ಭಾರತ ಜನಸಂಖ್ಯಾ ಸ್ಫೋಟದ ಬಗ್ಗೆ ಇರುವಂತಹ ಚಿಂತೆಯಿಂದ ಏಜಿಂಗ್ ಪಾಪ್ಯುಲೇಷನ್ ರಿಲೇಟೆಡ್ ಸ್ಕೀಮ್ಸ್ ಗಳನ್ನ ಅಥವಾ ಪ್ರೋಗ್ರಾಮ್ಸ್ ಗಳ ಬಗ್ಗೆ ಚಿಂತಿಸಬೇಕಾಗಿದೆ. ಜೊತೆಗೆ ಆಲ್ರೆಡಿ ಭಾರತ ಇದಕ್ಕೆ ಟ್ರಾನ್ಸಿಷನ್ ಆಗ್ತಿದೆ ಕೂಡ. ಜಪಾನ್, ಸೌತ್ ಕೊರಿಯಾ ಹಾಗೆ ಸೆವೆರಲ್ ಯುರೋಪಿಯನ್ ನೇಷನ್ಸ್ ಆಲ್ರೆಡಿ ಇದ್ರ ಬಗ್ಗೆ ಸ್ಟೆಪ್ಸ್ ಗಳನ್ನ ತಗೊಂಡಿವೆ, ಹಾಗೂ ಏಜಿಂಗ್ ಪಾಪ್ಯುಲೇಷನ್ ನ ಮ್ಯಾನೇಜ್ ಮಾಡ್ತಿದೆ ಕೂಡ. ಲೈಕ್ ಪ್ರೋ ಆಕ್ಟಿವ್ ಸ್ಟೆಪ್ಸ್ ಗಳನ್ನ ತಗೊಳ್ತಾ ಇದೆ, ಲೈಕ್ ಪಾಲಿಸಿ ಸ್ಟೆಪ್ಸ್ ಆಗಿರ್ಬೋದು, ಪೆನ್ಷನ್ ಸ್ಕೀಮ್ಸ್ ಆಗಿರ್ಬೋದು, ಹೆಲ್ತ್ ಕೇರ್ ಸೆಂಟರ್ಸ್ ಆಗಿರ್ಬೋದು, ಲೇಬರ್ ಮಾರ್ಕೆಟ್ ಫ್ಲೆಕ್ಸಿಬಿಲಿಟೀಸ್, ಇಮಿಗ್ರೇಷನ್, ಹೀಗೆ ಬೇರೆ ಬೇರೆ ಸ್ಟೆಪ್ಸ್ ಗಳನ್ನ ತಗೊಳ್ತಾ ಇದೆ. ಸೊ ಡೆಮೋಗ್ರಫಿಕ್ ಡಿವಿಡೆಂಡ್ ಡಿಸಪಿಯರ್ ಆಗೋದಕ್ಕಿಂತ ಮುಂಚೆ ಭಾರತ ಕೂಡ ಈ ರೀತಿಯ ಸ್ಟೆಪ್ಸ್ ಗಳನ್ನ ತಗೊಂಡು ಏಜಿಂಗ್ ಪಾಪ್ಯುಲೇಷನ್ ಮೇಲೆ ಫೋಕಸ್ ನ ಮಾಡ್ಬೇಕಾಗತ್ತೆ. ಸೊ ಇದಿಷ್ಟು ಕೇರಳದ ಏಜಿಂಗ್ ಪಾಪ್ಯುಲೇಷನ್ ಬಗ್ಗೆ ಮತ್ತೆ ಭಾರತದ ಪ್ರಾಬ್ಲಮ್ ಬಗ್ಗೆ. ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಇನ್ ಇಂಡಿಯಾ ಅಂಡ್ ಸ್ಟೇಟ್ ಆಫ್ ಕೇರಳ. Kerala's current old age dependency ratio has already crossed the milestone where 1 in every 2 working age citizens supported on elderly dependent. Idu wrong. Second statement. The samples registration system statistical report 2024 shows that India's overall total fertility rate has dropped below 2.1 replacement. Idu kuda correct. Next, the phenomenon of feminization of aging is reflected in Kerala, where the sex ratio among individuals aged 80 years and above shows significant female majority. Sex ratio na nodkondvi, correct alla? So idu kuda correct. Answer bandu 2 and 3 is the right answer. Next one mains question ನಾವು ನೋಡ್ಕೊಂಡ್ರೆ, the creation of dedicated department for elderly in Kerala signals a critical policy shift from generalized social welfare and specialized generic governance. Analyze the socio-economic drivers behind Kerala's rapid demographic transition. What lessons can India draw from Kerala institutional framework to safeguard social security before the nationwide demographic dividend expires? ಸೊ ಈಗ ನಾವೇನೆಲ್ಲ ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಅದೆಲ್ಲದನ್ನು ಕೂಡ ನೀವಿಲ್ಲಿ ಯೂಸ್ ಮಾಡಬಹುದಾಗತ್ತೆ ಆನ್ಸರ್ ಅನ್ನ ಬರಿವಾಗ. ಇಂಟ್ರೊಡಕ್ಷನ್ ಬರಿಬೇಕಾದ್ರೆ ಏಜೆಡ್ ಪಾಪ್ಯುಲೇಷನ್ ಅಂದ್ರೆ ಏನು, ಮತ್ತೆ ಅದನ್ನ ಡೆಮೋಗ್ರಫಿಕ್ ಡಿವಿಡೆಂಟ್ ಗೆ ಕನೆಕ್ಟ್ ಮಾಡ್ಕೊಳ್ಳಿ.
ಬಾಡಿಯನ್ನ ಬರಿಬೇಕಾದ್ರೆ ಕೇರಳ ಮಾಡೆಲ್ ಅನ್ನ ಇಟ್ಕೊಂಡ್ಬಿಟ್ಟು ಏಜಿಂಗ್ ಪಾಪ್ಯುಲೇಷನ್ ಯಾಕೆ ಇನ್ಕ್ರೀಸ್ ಆಗ್ತಿದೆ ಅನ್ನೋ ರೀಸನ್ಸ್, ಗವರ್ಮೆಂಟ್ ಇನಿಷಿಯೇಟಿವ್ಸ್, ಅದಾದ್ಮೇಲೆ ವೇ ಫಾರ್ವರ್ಡ್ ಬರೆದು ಕನ್ಕ್ಲೂಷನ್ ನ ಬರಿಬಹುದಾಗುತ್ತೆ. ಸೊ ಇದೆಷ್ಟು ಕೇರಳದ ಏಜಿಂಗ್ ಪಾಪ್ಯುಲೇಷನ್ ಬಗ್ಗೆ. ಇದೇ ರೀತಿಯಾದಂತಹ ಮೇಜರ್ ಕರೆಂಟ್ ಅಫೇರ್ಸ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.